ರಾಮಾಯಣ ನಮ್ಮ ಕಣ್ಣ ಮುಂದೆ ಇರಿಸಿದ ಇನ್ನೊಂದು ಆದರ್ಶ, ಇನ್ನೊಬ್ಬ ಆದರ್ಶ ಪುರುಷ ರಾವಣ. ರಾವಣನೂ ಆದರ್ಶ. ಯಾವ ವಿಷಯದಲ್ಲಿ ಆದರ್ಶ? ಹೇಗಿರಬಾರದು ಬದುಕಿನಲ್ಲಿ ನಾವು ಹೇಗೆ ಇರಬಾರದು ಅನ್ನೋದಕ್ಕೆ ರಾವಣ ಆದರ್ಶ. ರಾವಣನ ಬದುಕಿನ ಪ್ರತಿಯೊಂದು ನಡೆಯನ್ನು ಹೆಜ್ಜೆಯನ್ನು ಕಂಡಾಗ ಅರೆ ನಾವು ಹೀಗಿರಬಾರ್ದು, ನಾವು ಹೀಗಿರಬಾರ್ದು, ನಾವು ಹೀಗಿರಬಾರ್ದು ಅಂದ್ಕೋಬೇಕಂತ. ಹೇಗಿರಬೇಕು ಅನ್ನೋದಕ್ಕೆ ರಾಮ ಆದರ್ಶ. ಸಮಾಜದಲ್ಲಿ ನಾವು ಹೇಗಿರಬಾರ್ದು, ಹೇಗೆ ಬದುಕಬಾರದು ಅನ್ನೋದಕ್ಕೆ ರಾವಣ ಆದರ್ಶ. ರಾವಣನ ಶಬ್ದಕ್ಕರ್ಥ ಏನು? ರಾವಯತಿ ಇತಿ ರಾವಣ. ಎಲ್ಲರನ್ನು ಕೂಡ ಅಳುವ ಹಾಗೆ ಮಾಡುವವ, ಎಲ್ಲರನ್ನು ದುಃಖದಲ್ಲಿ ಮುಳುಗಿಸಿದ್ದವ ಅವನು ರಾವಣ. ಒಳ್ಳೆಯ ವಸ್ತುಗಳು ಏನಿದ್ರೂ ಕೂಡ ಅದು ನನಗೆ ಬೇಕು, ಅದು ಯಾರಲ್ಲಿದ್ದರೂ ಸರಿ, ಅದನ್ನು ನಾನು ಕಸ್ಕೊಳ್ಳೋದರಿಂದಾಗಿ ಅವನಿಗೆ ದುಃಖ ಆದರೂ ಸರಿ, ನಂಗಿದು ಬೇಕು. ಇದು ರಾವಣ. ಸಮಾಜದಲ್ಲಿ ನಾವು ಹೇಗಿರಬೇಕು? ರಾಮನಂತಿರಬೇಕೇ ಹೊರತು ರಾವಣ ಅಂತಲ್ಲ. ಒಂದು ವೇಳೆ ನಾವು ರಾವಣಂತಿದ್ರೆ ಏನಾಗುತ್ತೆ? ಅದರಿಂದಾಗಿ ನನ್ನಲ್ಲಿದ್ದದ್ದನ್ನು ಅವನು ಕಸ್ಕೊಳ್ಳೋದು, ಅವನ ಕೈಯಲ್ಲಿದ್ದದನ್ನು ಇನ್ನೊಬ್ಬ ಕಸ್ಕೊಳ್ಳೋದು. ಸಮಾಜದಲ್ಲಿ ಯಾರಿಗೆ ಶಾಂತಿ ಸುಖ ನೆಮ್ಮದಿ ಆಗಿರಬಾರದು. ಇರಬೇಕು ಹೇಗೆ? ನಾವು ರಾಮನಂತೆ. ತಾನು ಕಷ್ಟಪಟ್ಟು ಕಾಡಿಗೆ ಹೋಗಿಯೂ ಕೂಡ ಲೋಕಕ್ಕೆಲ್ಲ ಸುಖ ಕೊಟ್ಟ. ರಾಜ್ಯ ಪರಿತ್ಯಾಗ ಮಾಡಿದ. ಮಾತೃದೇವೋಭವ ಪಿತೃದೇವೋಭವ, ತಂದೆ ತಾಯಿಗಳ ಮಾತನ್ನು ಹೇಗೆ ಪರಿಪಾಲಿಸಬೇಕು ಅನ್ನೋದಕ್ಕೆ ರಾಮ ಆದರ್ಶ. ರಾವಣನಂತಿರಬಾರದು. ಸಮಾಜ ಎಲ್ಲ ದುಃಖಿಸ್ತಾ ಇದ್ರು ರಾವಣನಿಂದಾಗಿ. ಅಂತಹ ರಾವಣನನ್ನು ಸಂಹಾರ ಮಾಡಿದವ ಶ್ರೀರಾಮಚಂದ್ರ. ರಾಮಾಯಣ ನಮ್ಮ ಕಣ್ಣು ಮುಂದೆ ನಿಲ್ಲಿಸಿರುವ ಇನ್ನೊಬ್ಬ ಆದರ್ಶ ಪುರುಷ ಹನುಮಂತ. ರಾಮನ ಸೇವೆಯನ್ನು ನಾವು ಹೇಗೆ ಮಾಡಬೇಕು? ಶ್ರೀರಾಮಚಂದ್ರ ಜಗತ್ತಿಗೆ ಕೊಟ್ಟ ಸಂದೇಶ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮ್ಮ ಮಾತೆಯರ ಮೇಲೆ, ನಮ್ಮ ಮಾತೃಭೂಮಿಯ ಮೇಲೆ ನಮಗಿರಬೇಕಾಗಿರುವ ಗೌರವ ಅದೆಷ್ಟು? ನಮ್ಮ ಮಾತೆಯರ ಮೇಲೆ, ನಮ್ಮ ಮಾತೃಭೂಮಿಯ ಮೇಲೆ ನಮಗಿರಬೇಕಾಗಿರತಕ್ಕಂತಹ ಗೌರವ ಅದೆಷ್ಟು ಅನ್ನೋದನ್ನು ಶ್ರೀರಾಮಚಂದ್ರ ಈ ಒಂದು ಮಾತಿನಿಂದ ತೋರಿಸಿಕೊಟ್ಟ. ಶ್ರೀರಾಮಚಂದ್ರನ ತೋರಿಕೊಟ್ಟ ಈ ಆದರ್ಶವನ್ನು ಬದುಕಿನುದ್ದಕ್ಕೂ ಪರಿಪಾಲಿಸಿದವ ಹನುಮಂತ. ಮಾತೆ ಮೇಲೆ, ಸೀತಾಮಾತೆ ಮೇಲೆ ವಿದೇಶಿಯನಾಗಿರತಕ್ಕಂಥ ರಾವಣ ಆಕ್ರಮಣ ಮಾಡಿದಾಗ ಆ ರಾವಣನ ಲಂಕೆಗೂ ನುಗ್ಗಿ ಅವನ ಆ ಊರನ್ನೇ ಅವನೇ ಕೊಟ್ಟಂತಹ ಬೆಂಕಿಯಿಂದ ಸುಟ್ಟು ಅವನ ಬುದ್ಧಿ ಕಲಿಸಿ ಬಂದ. ನಮ್ಮ ದೇಶದ ಮೇಲೆ, ಮಾತೃಭೂಮಿಯ ಮೇಲೆ ನಮಗಿರಬೇಕಾಗಿರುವ ಗೌರವ ಅದೆಷ್ಟು ಅನ್ನೋದನ್ನು ರಾಮ ತೋರಿಕೊಟ್ಟ. ಹನುಮಂತದನ್ನು ಪಾಲಿಸಿ ತೋರಿಸಿದ. ಅಂತಹ ರಾಮಚಂದ್ರನ ಅನುಗ್ರಹ ನಮ್ಮ ಬದುಕಿನಲ್ಲಿ ನಮಗೆಲ್ಲರಿಗೂ ಕೂಡ ಸದಾಕಾಲ ಬೇಕು. ಹನುಮಂತನ ಆದರ್ಶ ನಮಗೆಲ್ಲರಿಗೂ ಕೂಡ ಬದುಕಿಗೆ ಮಾರ್ಗದರ್ಶಕ ಆಗಬೇಕು. ಅಂತಹ ರಾಮದೇವರು, ಪ್ರಾಣದೇವರು ನೆಲೆಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನೀವೆಲ್ಲ ನಿರಂತರವಾಗಿ ಪ್ರಾಣದೇವರನ್ನು, ಆ ಮೂಲಕ ರಾಮದೇವರನ್ನು ಆರಾಧಿಸ್ತಾ ಬರ್ತಾ ಇದ್ದೀರಿ. ಎಲ್ಲರಿಗೂ ಬದುಕಿನಲ್ಲಿ ಶ್ರೀರಾಮಚಂದ್ರನ, ಪ್ರಾಣದೇವರ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ನಾವು ದೇವರು ಪ್ರಾರ್ಥಿಸುತ್ತೇವೆ. ಯಾವಾಗೆಲ್ಲ ಸಾಧ್ಯವೋ ಆವಾಗೆಲ್ಲ ಈ ಕ್ಷೇತ್ರಕ್ಕೆ ನಾವು ಸಂದರ್ಶನ ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿದ್ದರೂ ಅದೆಲ್ಲ ದೂರ ಆಗಿ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಆ ದೇವರು ಗಮನಿಸಿದಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ, ರಾಮದೇವರಲ್ಲಿ, ಕೃಷ್ಣ ದೇವರಲ್ಲಿ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮ ಗಿರೀಶ್